ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಚಲೋ ಇವತ್ತು ಒಳ ಮೀಸಲಾತಿ ವಿರೋಧಿಸಿ ಇವತ್ತು ನಮ್ಮ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಎಲ್ಲ ನಮ್ಮ MLAಗಳು ಮತ್ತು ಮಾಜಿ ಸಚಿವರುಗಳು ಮತ್ತು ಲೋಕಸಭಾ ಸದಸ್ಯರು ಎಲ್ಲರೂ ಒಂದು ನೇತೃತ್ವದಲ್ಲಿ ಇವತ್ತು ಬೆಂಗಳೂರಲ್ಲಿ ಭಾಳ ಅದ್ದೂರಿಯಿಂದ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನೆ ವಿಶೇಷ ಏನಂದರೆ ಏನು ಒಳ ಮೀಸಲಾತಿ ಮಾಡಿದರೆ ನಾಗಮೋಹನ್ ದಾಸ್ ವರದಿಯಲ್ಲಿ ಭಾಳ ತೊಂದರೆ ಆಗಿದೆ ನಮಗೆ. ಬಹು ಸಮಾಜಕ್ಕೆ ಲಂಬಾಣಿ ಕೊರ್ಚ ಛಲವಾದಿ ಎಲ್ಲರೂ ಕೂಡ ಭಾಳ ತೊಂದರೆ ಆಗಿದೆ. 101 ಜಾತಿಯಲ್ಲೂ ಒಂದು ಜಾತಿಗೆ ಸೀಮಿತವಾಗಿದೆ. ಅದರಿಂದ 100 ಜಾತಿಗೆ ತೊಂದರೆ ಆಗ್ತಾಯಿದೆ. ಅದರಿಂದ ಸರ್ಕಾರ 27ನೇ ತಾರೀಕು ಸೆಷನ್ ಇರೋದ್ರಿಂದ ಇವತ್ತು 24ರಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ನಮಗೇನು ಇವತ್ತು ಕಟ್ಟಕಡೆ ಒಂದು ಮಗು ಕೂಡ ಅನ್ಯಾಯ ಆಗ್ತಾಯಿದೆ. ಮೊದಲು ಏನು ರೋಸ್ಟರ್ ಸಿಸ್ಟಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ 15% ಏನು ಎಲ್ಲ SC/ST ಏನು ಮೀಸಲಾತಿ ಅದೇ ಮುಂದುವರಿಸಬೇಕು ಅಂತ ಈ ಒಳ ಮೀಸಲಾತಿ ನಾಗಮೋಹನ್ ದಾಸ್ ವರದಿಯನ್ನು ರದ್ದು ಮಾಡಬೇಕು ಅಂತ ಇವತ್ತು ಬೆಂಗಳೂರು ಚಲೋವನ್ನು ಮಾಡ್ತಾ ಇದ್ವಿ. ಇದರಲ್ಲಿ ಕೋಲಾರ ಜಿಲ್ಲೆಯಿಂದ ಅತಿ ಹೆಚ್ಚು 100 ಬಸ್ ಹೋಗ್ತಾರೆ. ನಮ್ಮ ಮುಳಬಾಲ್ ತಾಲೂಕಿಂದ 20 ಬಸ್ಸನ್ನು ಹೋಗ್ತಾ ಇದ್ವಿ. 20 ಬಸ್ ಹೋಗ್ತಾ ಇದ್ವಿ. ಅದರಿಂದ ಇವತ್ತು ನಾವು ಮುಳಬಾಲಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲ ಕೂಡ ಹೊರಟಿದ್ದೀವಿ. ಈ ಬಂದು ಯಶಸ್ವಿ ಆಗಬೇಕು ಅಂತ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲ ಸಮಾಜ ಬಂಧುಗಳಿಗೆ ಮನವಿಯನ್ನು ಮಾಡ್ತಾ ಇದ್ವಿ. ಅದೇ ರೀತಿ ಎಲ್ಲರೂ ಕೂಡ ಬಂದಿದ್ದಾರೆ. ಏನು ಇವತ್ತು ನಾವು ಇನ್ನೊಂದು ಸಲ ಹೇಳ್ತೀವಿ, ನಾಗಮೋಹನ್ ದಾಸು ವರದಿಯನ್ನು ರದ್ದು ಮಾಡಬೇಕು. ಹಳೆ ಪದ್ಧತಿ ಇತ್ತಲ್ಲ ಮೀಸಲಾತಿ, ನಮ್ಮ ರೋಸ್ಟರ್ ಸಿಸ್ಟಮ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ 18% 15% ಏನು ಮೀಸಲಾತಿ ಅದೇ ಮೀಸಲಾತಿ ಮುಂದುವರಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಇದಕ್ಕೆ ಸಹಕರಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ.